ನೋಡಿ ಮಿಸ್ಟರ್ ವೆಂಕಟೇಶ್, ಎಮಿನೆನ್ಸ್ ಡಾಕ್ಟರ್ಸ್ ರಿಪೋರ್ಟ್ ಪ್ರಕಾರ ಈಕೆ ಮಕ್ಕಳಾಗಲ್ಲ ಅನ್ಸುತ್ತೆ. ಇದಕ್ಕೆ ಇಮ್ಯಾನಿಸಮ್ ಸಿಸ್ಟಮ್ ಅಂತಾರೆ. ಇದರ ಅರ್ಥ ಈಕೆಗೆ ಗರ್ಭಕೋಶನೇ ಇಲ್ಲ ಅನ್ನುತ್ತೆ. ನೋಡಾಕ ಈಗಂದ್ರೆ ಹೇಗೆ? ಆ ನೋವು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ತಾಯಿ ಆಗ್ತೀನಿ ಅಂತ ಆಸೆ ಇಟ್ಕೊಂಡಿದ್ದಾಳೆ ಇನ್ನು ನನ್ನ ಹೆಂಡತಿ. ಡಾಕ್ಟರ್, ಆಪರೇಷನ್ ಏನಾದ್ರು ಮಾಡಿದ್ರೆ? ಮಿಸ್ಟರ್ ವೆಂಕಟೇಶ್, ಆ ರೀತಿ ಆಗೋದಾದ್ರೆ ನಾನೇ ಹೇಳ್ತಿದ್ದೆ, ಇಂಪಾಸಿಬಲ್. ನೋಡಿ ಮಿಸ್ಟರ್ ವೆಂಕಟೇಶ್, ಎಮಿನೆನ್ಸ್ ಡಾಕ್ಟರ್ಸ್ ರಿಪೋರ್ಟ್ ಪ್ರಕಾರ ಈಕೆ ಮಕ್ಕಳಾಗಲ್ಲ ಅನ್ಸುತ್ತೆ. ಈಕೆಗೆ ಗರ್ಭಕೋಶನೇ ಇಲ್ಲ ಅನ್ನುತ್ತೆ. ವೆಂಕಟೇಶ್ ಮೊದಲೇ ಕೋಪಿಷ್ಟ. ನಾಳೆ ನನ್ನ ಶಂಕರಿನ ಮನೆ ಬಿಟ್ಟು ಓಡಿಸಿದ್ರೆ ಅಯ್ಯೋ ನನ್ನ ಶಂಕರಿ ಗತಿ. ಯಾಕೆ ನೆನ್ಕೊಂಡು ಬಂದೆ? ಯಾಕೊಂಥರ ಇದೆ? ಏನಾಯ್ತು? ಏನ್ರಿ, ನನ್ನ ಶಂಕರಿಗೆ ಮಕ್ಕಳಾಗಲ್ಲ ಅಂತ ಡಾಕ್ಟರ್ ಖಂಡಿತವಾಗಿ ಹೇಳ್ಬಿಟ್ರು. ಅವಳ ಸಂಕಟ ನೋಡಿ ನನ್ನ ಕರಳು ಕಿತ್ತೋದಾಗ ಆಯ್ತು. ನನ್ನಿಂದ ಅಲ್ಲಿ ನಿಂತ್ಕೊಳ್ಳೋಕಾಗದೆ, ಅವಳಿಗೆ ಸಮಾಧಾನ ಹೇಳೋಕ್ಕಾಗದೆ ನಾನು ಹೇಳ್ದೆ ಬಂದ್ಬಿಟ್ಟೆ. ಏನ್ ಶ್ರೋತಿಯಪ್ಪ ಗೋಗು. ಸರಿ ತುಂಬಾ ನೆನ್ಬಿಡ್ತಿ. ನಡಿ ಅವ್ರಿಗೆ. ಶಂಕರಿ, ಶಂಕರಿ, ನಾನು ಶಂಕರಿ ನೋಡ್ಬೇಕು, ಶಂಕರಿ ನೋಡ್ಬೇಕು. ಏನಾಯ್ತು ಅಂತ? ಶಂಕರಿ ನೋಡ್ಬೇಕು. ಕರೆಸ್ತೀನಿ, ಈಗಲೇ ಕರೆಸ್ತೀನಿ, ಈಗಲೇ ಕರೆಸ್ತೀನಿ. ಅತ್ತೆ, ಯಾಕತ್ತೆ ಅಳ್ತಾ ಇದ್ದೀರಾ? ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ನನಗೆ ನಿಂದೇ ಯೋಚನೆ ಅಮ್ಮ. ನನ್ನ ಶಂಕರಿಗೆ ಮಕ್ಕಳ ಭಾಗ್ಯ ದೇವರು ಕೊಡ್ಲಿಲ್ವಲ್ಲ ಅಂತ ಸಂಕಟ. ಅತ್ತೆ, ನೀವು ನನ್ನ ತಾಯಿ ಇದ್ದ ಹಾಗೆ. ನಿಮ್ಮನ್ನು ನೋಡ್ತಾ ಇದ್ರೆ ನನಗ್ ಮಕ್ಕಳಾಗ್ಲಿಲ್ಲ ಅನ್ನೋದೇ ಮರ್ತು ಹೋಗುತ್ತೆ. ಅವ್ರಿಗೆ ಆ ಚಿಂತೆ ಇಲ್ಲ. ನೀವ್ಯಾಕೆ ಚಿಂತೆ ಮಾಡ್ತೀರಾ? ನಾನೀಗ ಸಂತೋಷವಾಗಿದ್ದೀನತ್ತೆ, ನಾನೀಗ ಸಂತೋಷವಾಗಿದ್ದೀನಿ. ನನಗಷ್ಟೇ ಸಾಕು. ನನ್ನ ಶಂಕರಿ ಯಾವಾಗ್ಲೂ ನಗನಗ್ತಾ ಇರ್ಬೇಕು. ನಿನಗೇನಾದ್ರೂ ಕಷ್ಟ ಬಂದ್ರೆ ನನ್ನಿಂದ ಸಹಿಸೋಕಾಗಲ್ಲಮ್ಮ, ನನ್ನಿಂದ ಸಹಿಸೋಕಾಗಲ್ಲ. ಏನು ಅಂದ್ರೆ ಏನೋ ಶಂಕರಿ ನನ್ನ ಮಗಳ ಹಾಗೆ. ಅವಳನ್ನ ನೀವು ನಿಮ್ ಕಣ್ಣಾಗಿ ನೋಡ್ಕೊಳ್ಬೇಕು. ಇರಿ, ಯಾಕೆ ಹೀಗೆಲ್ಲ ಮಾತಾಡ್ತಿದಿ? ಅಡಿಗೆ ಮನೆಯಲ್ಲಿ ಒಬ್ರಿಗೊಬ್ರು ಕಾಫಿ ಕುಡ್ಸೋಕ್ಕೋಸ್ಕರ ಸದ್ಯ ಎಲ್ಲೂ ಮಕ್ಕಳಾಗ್ಬಿಡುತ್ತಪ್ಪ, ಅವ ಅಡ್ಡ ಬರುತ್ತಲ್ಲ ಅಂತ ಅವ್ರು ಯೋಚನೆ ಮಾಡ್ತಾ ಇದ್ದಾರೆ. ನೀನ್ ಅವ್ರಿಗೆ ಮಕ್ಕಳಾಗ್ಲಿರಲ್ಲ ಅಂತ ಇಲ್ಲಿ ಯೋಚನೆ ಮಾಡ್ತಾ ಇದ್ದಿ. ಅಬ್ಬ ನಕ್ಬಿಟ್ಲಪ್ಪ. ಸಮಾಧಾನ ಮಾಡ್ಕೋ. ಅಳಬೇಡ ವೆಂಕಟೇಶ್, ಸಮಾಧಾನ. ಹುಟ್ಟು ಸಾವು ಎಲ್ಲ ಅವನಿಚ್ಛೆ. ನಿಮ್ ಚಿಕ್ಕಮ್ಮ ದೊಡ್ಡ ವ್ಯಕ್ತಿ. ನಮ್ಮ ಮನೆಗೆ ಬಂದ ಮಗಳನ್ನ ಕೇಳಿದಾಗ ಸಿಕ್ಕಾಪಟ್ಟೆ ಅಂದ್ಬಿಟ್ಟು ಆಕೆ ಮನಸ್ಸು ನೋಯಿಸ್ತು. ಆಕೆ ಶಾಪನೋ ಏನೋ, ನನಗಿದ್ದ ಒಬ್ಬಳು ಮಗಳನ್ನ ಕಳ್ಕೊಂಡು ಇವತ್ತು ನಾನು ತಬ್ಲಿ ಆಗ್ಬಿಟ್ಟೆ. ಆವತ್ತು ಮನಸ್ಸು ಮಾಡಿ ನನ್ನ ಮಗಳನ್ನ ನಿನಗೆ ಕೊಟ್ಟಿದ್ರೆ ಇವತ್ತು ನನ್ನ ಮಗಳನ್ನ ಕಳ್ಕೊತಾ ಇರ್ಲಿಲ್ಲ. ನಾನೇ ನನ್ನ ಕೈಯಾರ ನನ್ನ ಮಗಳ ಕೊಂದೆ. ನಾನು ಮಹಾಪಾಪಿ. ಅಮ್ಮ
ಗಿರಿಯಮ್ಮ, ನನ್ನನ್ನು ಕ್ಷಮಿಸ್ಬಿಡಮ್ಮ, ನನ್ನನ್ನು ಕ್ಷಮಿಸ್ಬಿಡು. ಆವತ್ತು ನಿನಗೆ ಅವಮಾನ ಮಾಡಿದ್ದಕ್ಕೆ ಇವತ್ತು ನನ್ನ ಮಗಳನ್ನ ಕಳ್ಕೊಂಡು ನಾನು ಆ ವೇದನೆ ಅನುಭವಿಸ್ತಾ ಇದ್ದೀನಿ. ನಾನಿನ್ನು ಯಾಕೆ ಈ ಪ್ರಪಂಚದಲ್ಲಿ ಬದುಕಿರ್ಬೇಕು? ಯಾಕೆ ಬದುಕಿರ್ಬೇಕು? ಜಮೀನ್ದಾರೆ, ನಿಮ್ ಮಗಳು ನೀಲವೇಣಿ ಸತ್ತಿಲ್ಲ, ಬದುಕಿದ್ದಾಳೆ. ಸರ್, ನಮ್ಮ ಆರ್ಡರ್ಸ್ ಪ್ಲೇಸ್ ಮಾಡಿದ್ವಲ್ಲ, ಅದೇನಾಯ್ತು ಸರ್? ಅದು ನಾಳೆ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ, ನಾಳೆ ಬಂದು ತಗೊಂಡೋಗಿ ಸರ್. ನೀಲವೇಣಿ, ನಾನಲ್ಲ ನಿಮ್ಮಪ್ಪ. ಬಾಮ್ಮ. ಯಾಕಮ್ಮ ಹೀಗೆ ಮಾಡ್ದೆ? ಮನೆಗೆ ಹೋಗೋಣ ಬಾ. ಕೋದಂಡರಾಮನವ್ರ ಮಗಳೇನೇನು? ಕಾಣೋ, ಕರ್ಕೊಂಬಂದ್ಬಿಡೋರಲ್ಲ. ಏನ್ರಿ ಮನೆಗ್ ಬಿಟ್ರ? ನಿನ್ನೆಲ್ಲೇ ಮಲಗ್ಬಿಡ್ತೀರ? ನಾನು ಏನ್ರಿ, ನಿಮ್ಗೊಂದ್ ವಿಷಯ ಗೊತ್ತಾ? ಏನದು? ನೀಲ್ವೇಣಿ ಬೆಂಗಳೂರಿನಲ್ಲೇ ಇದ್ಲಂತೆ, ಅವಳ ತಂದೆ ಹೋಗಿ ಕರ್ಕೊಂಡ್ ಬಂದ್ರಂತೆ. ಅವ್ರ ತಂದೆ ತಾನೇ ಕರ್ಕೊಂಡ್ ಬಂದಿರೋದು? ಗೊತ್ತಿರೋ ವಿಷಯ ತಾನೇ, ಬಿಡು. ಏನು ಗೊತ್ತಿರೋ ವಿಷಯನಾ? ನಿನಗ್ ಗೊತ್ತಾದ್ಮೇಲೆ ನನಗ್ ಗೊತ್ತಾದಂಗಲ್ವಾ? ಅದಕ್ಕೇನು ಮಾಡ್ಬೇಕೀಗ? ನೋಡಿ, ನಾವಿಬ್ರು ಹೋಗಿ ನೋಡ್ಕೊಂಡ್ ಬರೋಣ. ಅದು ನಿನ್ ಕೆಲ್ಸ. ನನ್ನ ಕೆಲ್ಸ ಏನು ಗೊತ್ತಾ? ಏನು? ಬಾ ಹೇಳ್ತೀನಿ. ಹತ್ರ ಬಾ ಹೇಳ್ತೀನಿ. ಅದು ಅದು ನಾನ್ ನಿಮ್ಮನ್ನ ಅಷ್ಟು ಕೇಳ್ಕೊಂಡ್ರು ನಾನ್ ಬದುಕಿರೋ ವಿಷಯನ ಯಾಕೆ ನಮ್ ತಂದೆಗೆ ಹೇಳಿದ್ರಿ? ಬದುಕಿರೋ ಮಗಳನ್ನ ಸತ್ತಿದ್ದಾಳೆ ಅಂತ ತಿಳ್ಕೊಂಡು ವೇದನೆ ಪಡ್ತಿರೋ ತಂದೆನ ನೋಡಕ್ಕಾಗದೆ ಹೇಳಿದೆ ಅಷ್ಟೇ. ನೀವೆಂತ ದೊಡ್ಡ ತಪ್ಪು ಮಾಡಿದ್ರಿ ಅಂತ ನಿಮಗ್ ಗೊತ್ತಾ? ಅಂದ್ರೆ ಅಗಲಿದ ತಂದೆ ಮಗಳನ್ನ ಒಂದು ಮಾಡಿ ತಪ್ಪು ಅಂತ್ಯಾ? ಅಲ್ಲಿ ನೆಮ್ಮದಿಯಾಗಿದ್ದು ನನ್ನನ್ನ ಇಲ್ಲಿ ಕರ್ತಂದು 4 ಜನಗಳ ನಿಂದನೆಗೆ ಬಲಿ ಮಾಡಿದ್ದೀರಲ್ಲ, ಅದು ತಪ್ಪು. ಇಲ್ಲ ನಿಲ್ವೇಣಿ, ಇದ್ರಲ್ಲಿ ನನ್ ತಪ್ಪಿಲ್ಲ. ತಂದೆ ನೆನೆಸ್ಕೊಂಡು ಮಗಳು ಅನಾಥರಾಗಿ ಬದುಕೋದು, ಮಗಳಿಲ್ಲ ಅಂತ ತಂದೆ ಸಂಕಟ ಪಡೋದನ್ನ ನೋಡಕ್ಕಾಗದೆ ಹೇಳದ್ನೇ ವಿನಃ ಇದ್ರಲ್ಲಿ ನನ್ನ ಸ್ವಾರ್ಥ ಏನೂ ಇಲ್ಲ. ಸುಖ, ಸಂತೋಷ, ನೆಮ್ಮದಿ ಇಲ್ದಿರೋ ಬದುಕು ಬದುಕ? ನೆರಳು ಕೊಡದೆ ಇರೋ ಮರ, ನೀರಿಲ್ಲದ ಕೊಳ, ಯಾರಿಗೂ ಬೇಡವಾದ ಹೆಣ್ಣು ಯಾತಕ್ಕಿರ್ಬೇಕು? ನೀನು ಮನಸ್ಸು ಮಾಡಿದ್ರೆ ನೆರಳು ಕೊಡೋ ಮರವಾಗ್ಲೂಬಹುದು. ನೀರು ತುಂಬಿರೋ ಕೊಳದಲ್ಲಿ ಸುಂದರವಾದ ತಾವರೆ ಹೂವಾಗ್ಲೂಬಹುದು. ಬರಡು ಅಂತ ತಿಳ್ಕೊಂಡಿರೋ ನಿನ್ ಜೀವನ ಹಸಿರಾಗ್ಲೂಬಹುದು. ಏನ್ ಹೇಳಿದ್ರಿ? ನೀ ನನ್ನ ಮಾತಿಗೆ ಬೇರೆ ಆಡೋಲ್ಲ ಅಂದ್ರೆ ಹೇಳ್ತೀರಿ. ನೀಲ್ವೇಣಿ, ನಿನಗೆ ಒಪ್ಪಿದ ಬೇರೆ ಯಾರನ್ನಾದ್ರೂ ಮದುವೆ ಆಗು. ಬಾಳ್ಬೇಕಾಗಿದ್ದ ವಯಸ್ಸಿನಲ್ಲಿ ನಡೆದು ಹೋದ ಘಟನೆಗಳನ್ನ, ಕಳೆದು ಹೋದ ಕನಸನ್ನ ನೆನೆಸ್ತಾ ಜೀವನನ ಮುಳ್ಳಿನ ಹಾಸಿಗೆ ಮಾಡ್ಕೊಂಡು ಕಾಲ ಕಳೆಯದಲ್ಲಿ ಅರ್ಥ ಇಲ್ಲ. ನೀಲ್ವೇಣಿ, ನಿನ್ನ ಮದುವೆಗೆ ಇಷ್ಟಪಟ್ರೆ ನಿಮ್ ತಂದೆಗಳಿಗೆ ನಾನ್ ಮಾಡಿಸ್ತೀನಿ. ಸಾಕು, ನನ್ನ ಬಗ್ಗೆ ನೀವು ಅನುಕಂಪ ತೋರಿಸ್ಬೇಕಾಗಿಲ್ಲ. ನಡೆದು ಹೋದ ನಮ್ಮಿಬ್ರ ಘಟನೆ, ನನ್ನ ನಿಮ್ಮ ಪ್ರೇಮ ನಿಮ್ಮ ಹೃದಯದಲ್ಲಿ ಇದೆ ಅಂತ ತಿಳ್ಕೊಂಡೆ. ನೀವಿಷ್ಟು ಕಠಿಣ ಹೃದಯಗಳು ಅಂತ ನನಗೆ ಗೊತ್ತಾಗ್ಲಿಲ್ಲ. ತಪ್ಪೋ ಒಪ್ಪೋ, ಒಬ್ರಿಗೆ ಮನಸ್ಸನ್ನ ಕೊಟ್ಬಿಟ್ಟೆ. ಆ ಸವಿ ನೆನಪಿನಲ್ಲಿ ಇರ್ತೀನಿ ಹೊರತು ಬೇರೊಬ್ಬನ ನೆನೆಸೋದೇ ಇಲ್ಲ. ನಿಲ್ಬೇಡಿ, ನಾನು ನಿನ್ ಪ್ರೀತಿಸಿದ್ ನಿಜ, ನೀನ್ ನನ್ನ ಮದುವೆ ಆಗ್ಬೇಕು ಅಂತ ಆಸೆ ಪಟ್ಟಿದ್ ನಿಜ. ಆದ್ರೆ ನಾನೀಗ ಮದುವೆ ಆಗಿರೋನು.
ನನ್ನ ಹೃದಯ ತುಂಬಾ ನನ್ನ ಶಂಕರಿಯನ್ನು ತುಂಬಿದಾಳೆ. ನನ್ನ ಪ್ರೀತಿ ಪ್ರೇಮ ಎಲ್ಲ ಅವಳಿಗೆ ಮೀಸಲು. ನನಗೋಸ್ಕರ ಒಂದು ಹೆಣ್ಣು ಕಾಯ್ತಾ ಇದ್ದಾಳೆ. ಅವಳೇ ನನ್ನ ಶಂಕರಿ. ನಾನು ಬರ್ತೇನೆ. For more updates, like, comment, subscribe to our channel.